ಹೇಳಿಬಿಟ್ಟು ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಆನ್ಲೈನಲ್ಲಿ ಇದರಲ್ಲೆಲ್ಲ ನೋಡ್ಕೊಂಡು ಬಂದಿದ್ದು ನನ್ನ ಅಮ್ಮನ್ನ. ನಾನು ಯಾರು ಹೇಳೇನು ಬರಲಿಲ್ಲ, ನೋಡಲೇಬೇಕು ಅಮ್ಮನ್ನ ಒಂದ್ಸಲಿ ಅಂತ ತುಂಬ ಆತುರದಿಂದ ಆಸೆಪಟ್ಟು ಬಂದೆ. ಅಮ್ಮನ ಸನ್ನಿಧಿಗೆ ಬಂದಾಗಿಂದ ನನ್ನ ಆರೋಗ್ಯ ಆಗಲಿ, ನನ್ನ ಮನೆ ಪರಿಸ್ಥಿತಿ ಆಗಲಿ ಎಲ್ಲ ಸುಧಾರಣೆ ಆಗಿದೆ. ಅಮ್ಮನ್ನ ತುಂಬ ನಂಬಬೇಕು. ಅವಳು ತುಂಬ ಶಕ್ತಿ ಸ್ವರೂಪಿಣಿ. ಅಂದರೆ ಅವಳ ಹೆಸರಲ್ಲೇ ಇದೆ, ಅಮ್ಮನ ಹೆಸರಲ್ಲೇ ಇದೆ ವಿಜಯಕಾಳಿ ಅಮ್ಮ ಅಂತ. ಅವಳು ನಂಬಿ ಬಂದರೆ ಎಲ್ಲದೂ ವಿಜಯ ಆಗುತ್ತೆ. ಅಮ್ಮನ ನಂಬಬೇಕು, ಶ್ರದ್ಧೆ ಭಕ್ತಿ ಅಪಾರವಾದ ನಂಬಿಕೆ ಇಟ್ಟು ಬರಬೇಕು. ಇವತ್ತು ನನ್ನ ಮನೆಗೆ ಅಮ್ಮ ನನ್ನ ಮನೆಗೆ ಬರ್ತಾಯಿದ್ದಾರೆ, ಆ ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತೀನಿ. ಎಲ್ಲರೂ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ. ತುಂಬ ಇಲ್ಲಿ ಅನ್ನದಾನ ನಡೆಯುತ್ತೆ, ಹಸ್ತು ಬಂದವ್ರಿಗೆ ಅನ್ನದಾನ ಮಾಡ್ತಾರೆ. ತುಂಬ ಈ ಕ್ಷೇತ್ರದ ಬಗ್ಗೆ ತುಂಬ ಹೇಳೋದು ತುಂಬ ಇದೆ. ತುಂಬ ಸಂಕಟ ಪಟ್ಕೊಂಡು ಬಂದವರು 2 ಸಲ 3 ಸಲಿಗೆ ಅವ್ರಿಗೆ ಅಮ್ಮ ತುಂಬ ಸುಧಾರಣೆ ಕೊಟ್ಟಿದ್ದಾರೆ. ತುಂಬ ಖುಷಿ ಕೊಡ್ತಾರೆ, ಸಮಾಧಾನ, ಮನಸ್ಸಿಗೆ ನೆಮ್ಮದಿ. ಇವತ್ತು ನನಗೇನು ತುಂಬ ಬೇಜಾರಾಗ್ತಾಯಿದೆ ಅಂದರೆ ಸ್ವಲ್ಪ ಲೇಟಾಗಿ ಬಂದೆ. ನನ್ನ ಅಮ್ಮನ ಸಾನು ತೀರ್ಥ ನೀರು ನನ್ನ ಮೈ ಮೇಲೆ ಬೀಳಲಿಲ್ಲ. ನನ್ನ ಅಳಿಯ, ನನ್ನ ಮಗ ಎಲ್ಲರನ್ನೂ ಕರ್ಕೊಂಡು ಬಂದೆ. ಇವತ್ತು ವಾರ ಬರ್ತೀನಿ, ನಾನು ಶುಕ್ರವಾರ ಮಂಗಳವಾರ ಬರ್ತೀನಿ. 2 ವಾರದಿಂದ ಬರೋಕ್ಕಾಗಿಲ್ಲ. ಇವತ್ತು ಬರಲೇಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ನನ್ನ ಮಗ ಬಂದ, ನನ್ನ ಅಳಿಯನ ಕರ್ಕೊಂಡ್ಬಂದೆ. ಆ ಅಮ್ಮ ಎಲ್ರಿಗೂ, ನನ್ನ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನನ್ನ ಅಮ್ಮನ ತುಂಬ ಶ್ರದ್ಧೆ ಭಕ್ತಿಯಿಂದ ಅಪಾರವಾದ ಪ್ರೀತಿಯಿಂದ ನಂಬಿಕೆಯಿಂದ ಬೇಡ್ಕೊತೀನಿ. ಸತತವಾಗಿ ಬರ್ತಾ ಇದ್ರಿ ಮೇಡಮ್, ಸತತವಾಗಿ ಬಂದು ತಾಯಿ ದರ್ಶನ ಮಾಡ್ತಾ ಇದ್ರಿ. ಈಗ ಹಂತವಾಗಿ ಯಾವ ರೀತಿ ಬದಲಾವಣೆಗಳಾಗಿದೆ ನಿಮ್ಮ ಇದರಲ್ಲಿ ಅಂತ? ಅಮ್ಮನೇ ಒಂದೊಂದಾಗಿ ದಾರಿ ತೋರಿಸ್ತಾ ಇದ್ದಾರೆ. ನೀನು ಈ ದಾರಿಲಿ ಹೋದರೆ ಈಗ ಒಳ್ಳೇದಾಗುತ್ತೆ, ನಿನ್ಗೆ ಈ ದಾರಿಯಲ್ಲಿ ನನ್ನ ಇವ್ರ ಕಡೆಯಿಂದ ಅವ್ರ ಕಡೆಯಿಂದ ಏನಾದರೂ ಹೇಳಿಸ್ತೀನಿ, ನಿಂಗೆ ಒಳ್ಳೇದಾಗುತ್ತೆ, ಏನೋ ಒಂದು ದಾರಿ. ನನ್ನನ್ನು ನಂಬಿ ನೀನು ಬಂದಿದ್ದೀಯ, ನನಗೆ ಮೊದಲನೇ ವಾರದಲ್ಲೇ ನಾನು ಇದ್ದೀನಿ, ನಾನು ನಿನ್ನ ಕೈ ಹಿಡ್ದು ಕಾಪಾಡ್ತೀನಿ ಅಂತ ಅವ್ರು ನನಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದ್ರಿಂದ ನಾನು ಪ್ರತಿ ವಾರ ಬರ್ತೀನಿ, ಎಷ್ಟೇ ಕಷ್ಟ ಇದ್ರೂ ಬರ್ತೀನಿ. ಆ ಅಮ್ಮನ ನಂಬಿ ಬರ್ತಾಯಿದ್ದೀನಿ. ಹಂತವಾಗಿ ಸುಧಾರಣೆ ಆಗ್ತಾಯಿದೆ, ಇನ್ನೂ ಆಗುತ್ತೆ. ಆ ಅಮ್ಮನ ನಂಬಿದ್ದೀನಿ ನಾನು, ಆಗಲಿ ಅಂತ ಹಾರೈಸ್ತೀನಿ. ಪ್ರತಿ ಸಲ ನೀವು ಬರ್ತಾ ಇದ್ರಿ, ಇವತ್ತು ನಿಮ್ಮ ಮನೆಗೆ ಅಮ್ಮ ಬಂದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ಅಮ್ಮ ನನ್ನ ಮನೆಗೆ ಬರ್ತಾ ಇದ್ದಾರೆ ಅನ್ನೋದನ್ನು ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟು ಖುಷಿ, ಸಂತೋಷಕ್ಕೆ ತುಂಬ ಕಣ್ಣೀರು ಬರ್ತಾಯಿದೆ. ನಾನು ಅಮ್ಮನ ತುಂಬ ಪ್ರೀತಿಸ್ತೀನಿ, ಅಮ್ಮನ ತುಂಬ ನಂಬಿ ಪೂಜೆ ಮಾಡ್ತೀನಿ ನಾನು. ಇವತ್ತು ನನ್ನ ಅಮ್ಮ ಮನೆಗೆ ಬಂದಿದ್ದಾರೆ, ನಂಗೆ ತುಂಬ ಖುಷಿ ಆಗುತ್ತೆ. ನನ್ನ ಅಮ್ಮ ಇವತ್ತು ತುಂಬ ಆಸೆ ಇತ್ತು ನನಗೆ, ಅಮ್ಮನ ಫೋಟೋ ದೊಡ್ಡದಾಗಿ ಇಟ್ಕೋಬೇಕಂತ ತುಂಬ ಖುಷಿ ಇತ್ತು. ಇವತ್ತು ಗುರುಗಳು, ರಾಜೇಶ್ ಗುರುಗಳು ಕರೆದು ನನಗೆ ಫೋಟೋ ಕೊಟ್ಟಿದ್ದಾರೆ. ಅಮ್ಮನ ನಂಬಿದ್ದೀನಿ, ಅವರನ್ನು ನಂಬ್ತೀನಿ, ನಂಬಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಷ್ಟೇ. ಎಲ್ಲರೂ ನಂಬಬೇಕು, ನಂಬಿ ಅಮ್ಮನ ಶಕ್ತಿ ಸ್ವರೂಪಿಣಿ ನಂಬಬೇಕು, ನಂಬಿ ಶ್ರದ್ಧೆ ಭಕ್ತಿಯಿಂದ ಬರಬೇಕು. ಅಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು.